ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಎನಿಸಿಕೊಂಡ ರಾಹುಲ್ ಗಾಂಧಿಗೆ ಪ್ರಬುದ್ಧತೆ ಬರಬೇಕಿದೆ. ರಾಹುಲ್ ಗಾಂಧಿ ಮಾತುಗಳು ಮಾದಕ ಪ್ರೇಮಿಯ ಮಾತುಗಳಂತಿವೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಎಸ್ಸಿ ಎಸ್ಟಿ ಮೀಸಲಾತಿ ರದ್ದುಪಡಿಸುವ ಕುರಿತು ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿದರು. ರಾಷ್ಟ್ರದಲ್ಲಿ ನಿಂತು ಮಾತನಾಡುವ ಧೈರ್ಯವಿಲ್ಲದೆ ವಿದೇಶದಲ್ಲಿ ಹೇಳಿಕೆ ನೀಡುತ್ತಿರುವ ರಾಹುಲ್ ಗಾಂಧಿಗೆ ಇನ್ನೂ ಪ್ರಬುದ್ಧತೆ ಬಂದಿಲ್ಲ. ಮೀಸಲಾತಿ ಯಾರ ಅಪ್ಪ ಅಜ್ಜಿ ಅಥವಾ ನೆಹರು ಕೊಟ್ಟ ಆಸ್ತಿಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನದಿಂದ ಬಂದದ್ದು ಎಂದರು. ಹಿಂದೆ ಮೀಸಲಾತಿಯಿಂದ ದೇಶ ಉದ್ಧಾರ ಆಗುವುದಿಲ್ಲ ಎಂದು ನೆಹರು ಹೇಳಿದ್ದರು. ಆಗಲೇ ಗೊತ್ತಾಗಿದೆ, ಕಾಂಗ್ರೆಸ್ ಪಕ್ಷದ ಬುದ್ಧಿ ಮೀಸಲಾತಿಯನ್ನು ಕಾಂಗ್ರೆಸ್ನಿಂದ ತೆಗೆಯಲು ಸಾಧ್ಯವಿಲ್ಲ. ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ನಿಜವಾದ ಬದ್ಧತೆ ಇದ್ದರೆ ರಾಹುಲ್ ಗಾಂಧಿಯನ್ನು 6 ವರ್ಷಗಳ ಕಾಲ ಮುಲಾಜಿಲ್ಲದೆ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಇಲ್ಲದಿದ್ದಲ್ಲಿ ದಲಿತರು ನಿಮ್ಮ ಮೇಲೆ ಅನುಮಾನ ಪಡುತ್ತಾರೆ. ಮುನಿರತ್ನ ಅವರನ್ನು 10 ಗಂಟೆಯಲ್ಲಿಯೇ ಅಟ್ರಾಸಿಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡುತ್ತಾರೆ. ಆದರೆ ಚೆನ್ನಾರೆಡ್ಡಿ ಹಾಗೂ ಮಗನ ಮೇಲೆ ಪಿಎಸ್ಐ ಸಾವಿನ ಕೇಸ್ ಮೇಲೆ ಇನ್ನೂ ಬಂಧಿಸಲಾಗಿಲ್ಲ. ದಲಿತರ ಹಣ ಲೂಟಿ ಮಾಡಿದ್ದಾರೆ ಎಂದು ದೂರಿದರು. ಸಂವಿಧಾನ ವಿರೋಧಿ ರಾಹುಲ್ ಗಾಂಧಿ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಂವಿಧಾನ ವಿರೋಧಿ ಹೇಳಿಕೆಯಲ್ಲಿರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ, ದಲಿತ ವಿರೋಧಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜನ ತಿರಸ್ಕರಿಸಿದ್ರು. ಅವರು ಪ್ರಬುದ್ಧಮಾನಕ್ಕೆ ಬರ್ತಾರೆ ಅಂತಂದ್ರೆ ಇನ್ನೂ ಬಂದಿಲ್ಲ. ಪಾಪ ಪ್ರಬುದ್ಧಮಾನಕ್ಕೆ ಬಂದಿಲ್ಲ. ಅವರು 14ರಲ್ಲಿ 50 ಸ್ಥಾನ ಗೆಲ್ಲದೆ ತಳಗಡೆ ಬಂದ್ರು. ಆಗ ಅಧಿಕೃತವಾದ ವಿರೋಧ ಪಕ್ಷ ಸ್ಥಾನ ಕಾಂಗ್ರೆಸ್ಗೆ ಸಿಗ್ಲಿಲ್ಲ. ಆದ್ರಿಂದ ಅವರಿಗೆ ಅಧಿಕಾರ ಕೊಡ್ಲಿಲ್ಲ, ಯಾಕೆಂದ್ರೆ ಇನ್ನೂ ಪ್ರಬುದ್ಧಮಾನಕ್ಕೆ ಬಂದಿಲ್ಲ ಅಂತ. 19ರಲ್ಲೂ ಕೂಡ 50ಕ್ಕೆ ಮೇಲೆ ಏರ್ಲಿಲ್ಲ. ಆವಾಗಲೂ ಇನ್ನೂ ಸ್ವಲ್ಪ ಪ್ರಬುದ್ಧಮಾನಕ್ಕೆ ಬರಲಿ, ಆಮೇಲೆ ನೋಡೋಣ ಅಂತ ಬಿಟ್ರು. ಆವಾಗಲೂ ಅಧಿಕಾರ ಅವ್ರಿಗೆ ಕೊಡ್ಲಿಲ್ಲ. ಈ ಸಾರಿ ಅಧಿಕೃತ ವಿರೋಧ ಪಕ್ಷವಾಗಿ ಸಿಕ್ಕಿದ ತಕ್ಷಣ ಬೇರೆಯವರು ಯಾರಿಗೂ ಕೊಡೋದೇ ಬೇಡ, ನನಗೆ ಬೇಕು ಅಂತ ತಗೊಂಡಿದ್ದಾರೆ. ಆದರೂ ಪ್ರಬುದ್ಧಮಾನಕ್ಕೆ ಬಂದಿಲ್ಲ. ಬೇರೆಯವರೆಲ್ಲ ಮಾತಾಡ್ತಾರೆ ಅವ್ರ ಬಗ್ಗೆ. ಅದನ್ನೇ ನಾನು ಮಾತಾಡೋದು ಸರಿ ಇಲ್ಲ. ಆದ್ರೆ ಅವರ ಮಾತುಗಳು ಯಾವಾಗಲೂ ಮಾದಕ ಪ್ರೇಮಿ ಅಂತ ಇರ್ತವೆ. ಅವರ ಮಾತುಗಳು ಮಾದಕ ಪ್ರೇಮಿಯ ತರ ಇರ್ತದೆ. ಹೋಗ್ಲಿ, ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ನಿಂತವ್ರು ಏನಾದ್ರೂ ಮಾತಾಡಿದ್ರೆ ಜನ ಏನಾದ್ರೂ ಹೇಳ್ಬಹುದಾಗಿತ್ತು. ಅವರು ನಮ್ಮ ಬಾರ್ಡರ್ ಬಿಟ್ಟು ಹೊರಗಡೆ ಹೋದ ತಕ್ಷಣನೇ ಯಾಕೋ ಅವ್ರ ತಲೆ ಆ ಗಿರಿಗಿರಿ 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 ಅಂತ ಗಿರ್ಗಿಟ್ಲಿ ಆಡಕ್ ಶುರುವಾಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ದಲಿತರದು, ಹಿಂದುಳಿದವರದು ಎಲ್ಲ ಮೀಸಲಾತಿಗಳನ್ನು ತೆಗೆದು ಬಿಡ್ತೀವಿ ಅಂತ ಹೇಳಿದ್ದಾರೆ. ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿ, ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸಂವಿಧಾನ ವಿರೋಧಿ ಎಂದು ಸುಳ್ಳು ಪ್ರಚಾರ ಮಾಡಿ ಹೆಚ್ಚುವರಿಯಾಗಿ 30 ಸ್ಥಾನ ಪಡೆದು ವಿರೋಧ ಪಕ್ಷ ಸ್ಥಾನ ಪಡೆದುಕೊಂಡ ನಂತರ ಮೀಸಲಾತಿ ವಿರೋಧಿ ಹೇಳಿಕೆ ಮೂಲಕ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮುಖಂಡ ರಾಹುಲ್ ಗಾಂಧಿ ಅವರ ಮುಖವಾಡ ಬಹಿರಂಗವಾಗಿದೆ ಎಂದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಳ್ಳು ಪ್ರಚಾರದ ಮೂಲಕ ಕಾಂಗ್ರೆಸ್ ಇಂದಿನ ಲೋಕಸಭಾ ಸ್ಥಾನಕ್ಕಿಂತ ಹೆಚ್ಚುವರಿಯಾಗಿ 30 ಸ್ಥಾನ ಗಳಿಸಿದೆ. ರಾಹುಲ್ ಗಾಂಧಿ ಅವರ ಈ ದಲಿತ ವಿರೋಧಿ ನೀತಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ದಲಿತ ಬಾಂಧವರು ಸೋಲಿಸಲಿದ್ದಾರೆ ಎಂದು ತಿಳಿಸಿದರು. ಸಂವಿಧಾನ ಬದಲಾವಣೆಯ ಅಪಪ್ರಚಾರದ ಮೂಲಕ ಕಾಂಗ್ರೆಸ್ ದಲಿತರನ್ನು ಮೋಸ ಮಾಡಿದೆ. ಈಗ ವಿರೋಧ ಪಕ್ಷದ ಸ್ಥಾನ ಪಡೆಯುತ್ತಿದ್ದಂತೆ ಸಂವಿಧಾನ ವಿರೋಧಿ ಮತ್ತು ಮೀಸಲಾತಿ ವಿರೋಧಿ ಧೋರಣೆಯನ್ನು ರಾಹುಲ್ ಗಾಂಧಿ ತೆರೆದಿಟ್ಟಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ವಿಚಾರಿಸಿದರು. ಗ್ಯಾರಂಟಿ ಹೆಸರಿನಲ್ಲಿ ಮತಗಳನ್ನು ಪಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿಯಲ್ಲಿ 3 ಅನುಷ್ಠಾನದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿವೆ. ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿವೆ ಎಂದರು. ತಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಬಂತು,
ಅವರ ಅಸಲಿ ಮುಖ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಅವ್ರು ಏನು ಈ ಸರಿ ಒಂದು 30 ಸೀಟು ಜಾಸ್ತಿ ತಗೊಂಡ್ರು. ಅವ್ರು ತಗೊಂಡದಕ್ಕೆ ಕಾರಣ ಇವತ್ತು ಭಾರತೀಯ ಜನತಾ ಪಕ್ಷದವರು ಸಂವಿಧಾನ ಚೇಂಜ್ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಸುಳ್ಳು ಪ್ರಚಾರ ಮಾಡಿ ಇವತ್ತೊಂದು 30 ಸೀಟು ಜಾಸ್ತಿ ಬಂದಂತಾಯ್ತು. ಆದ್ರೆ ಇವತ್ತು ತಾವು ತಿಳ್ಕೋಬೇಕು, ಇವತ್ತು ಜನಾಂಗ ತಿಳ್ಕೋಬೇಕು, ಇವತ್ತು ಅಸಲಿಯಾಗಿ ಇವತ್ತು ದೀನ ದಲಿತರ ವಿರೋಧಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಹುಟ್ಟುತ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇವತ್ತು ಕಾಂಗ್ರೆಸ್ ಪಾರ್ಟಿ ಯಾಕೆಂದ್ರೆ ನಾವು ಹಿಂದೆ ಅವಲೋಕನ ಮಾಡ್ಕೋಬೇಕು. ನಾವು ಇವತ್ತು ಅಂಬೇಡ್ಕರ್ ಜಿ ಅವರನ್ನು ಸೋಲಿಸಿದಂತ ಪಕ್ಷ ಯಾವುದು? ಇವತ್ತು ಒಂದು ಸಾರಿ ಅಲ್ಲ, 2-3 ಸಾರಿ ಸೋಲಿಸಿದಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇವತ್ತು ಯಾರು ಸೋಲಿಸಿದ್ದು? ಅಂಬೇಡ್ಕರ್ ಅವರು, ರಾಹುಲ್ ಗಾಂಧಿ ಅವರು ಕೇಳಬೇಕು, ದಲಿತರು ಕೇಳಬೇಕು. ಇವತ್ತು 3 ಸಾರಿ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿ ಇವತ್ತು ಮುಖಬಂಧ ಮಾಡಿದಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆವತ್ತು ಅವರು ಮರಣ ಹೊಂದಿದಂತ ಸಮಯದಲ್ಲಿ ದೆಹಲಿಯಲ್ಲಿ ಒಂದು ಗೇಣು ಜಾಗ ಕೊಡ್ಲಾರ್ದಂಗೆ ಅವರ ಪಾರ್ಥಿವ ಶರೀರ ಇವತ್ತು ಮುಂಬೈಗೆ ಹೋಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅನೇಕ ಸುಳ್ಳುಗಳನ್ನು ಹೇಳಿ ಮತ ಪಡೆದು ಯಾವಾಗ ವಿರೋಧ ಪಕ್ಷದ ಸ್ಥಾನ ಬಂತು ಭಾರತದಲ್ಲಿ ನಾನು ಈ ರೀತಿ ಮಾತಾಡಿದ್ರೆ ನಾನು ಓಡಿಸ್ತಲ್ಲ ದಲಿತರು ಅಂತೇಳಿ ವಿದೇಶದಲ್ಲಿ ಹೋಗಿ ನಿಮ್ಮ ಅಸಲಿ ಮುಖ, ಅಸಲಿ ಮನಸ್ಥಿತಿ ತೋರಿಸುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಪಾರ್ಟಿ ಅವರು, ನೀವೇನು ಇವತ್ತು ಹೇಳಿಕೆ ಕೊಟ್ಟಿದ್ದೀರಿ, ನಿಮ್ಮ ನಾಯಕನಿಂದ ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ. ನೀವೊಂದು ತಿಳ್ಕೋಬೇಕು, ಬರುವಂತ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ಬುದ್ಧಿ ಕಲಿಸುವಂತ ಕೆಲಸ ನಮ್ಮ ದಲಿತರು ಮಾಡೇ ಮಾಡ್ತಾರೆ ಅಂತ ಹೇಳಿಕೆ ಬಯಸ್ತಾರೆ. ಯಾರು ಬಿಡೋದಿಲ್ಲ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯ ಮುಖಂಡರಾದ ಚಲುವಾದಿ ನಾರಾಯಣಸ್ವಾಮಿ, ಎನ್ ಶಂಕರಪ್ಪ, ಗಂಗಾಧರ್ ನಾಯಕ ಸೇರಿದಂತೆ ಪಕ್ಷದ ಎಲ್ಲಾ ಘಟಕಗಳು ಮುಂಚೂಣಿ ನಾಯಕರು ಪಾಲ್ಗೊಂಡಿದ್ದರು.